ಹಾಯ್ 10th ಕ್ಲಾಸಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ಲಿ ಅಪ್ಲೈಡ್ ಕ್ವಶನ್ ಬರುತ್ತೆ. ಅಪ್ಲೈ ಮಾಡಲ್ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಇದೆ. ದಿ ಸಮ್ ಆಫ್ ಫಸ್ಟ್ ಕ್ಯೂ ಟರ್ಮ್ ಆಫ್ ಎನ್ ಎ ಪಿ ಈಸ್ 63q minus 3q square. ಇಫ್ ದಿ pth ಟರ್ಮ್ ಈಸ್ -60, ಫೈಂಡ್ ದಿ ವ್ಯಾಲ್ಯೂ ಆಫ್ ಪಿ ಆ್ಯಂಡ್ ಆಲ್ಸೋ ಫೈಂಡ್ ದಿ 11th ಟರ್ಮ್ ಆಫ್ ದಿಸ್ ಎ ಪಿ ಅಂತ ಹೇಳಿದ್ರೆ, ಇಲ್ಲಿ ಸಮ್ ಆಫ್ ಫಸ್ಟ್ ಕ್ಯೂ ಟರ್ಮ್ಸ್ ಅಂತ ಹೇಳಿದ್ರೆ, ಸಮ್ ಆಫ್ ಟರ್ಮ್ಸ್ ಅಂದರೆ ಇಲ್ಲಿ ಎಸ್ ಎನ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಎಸ್ ಎನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಇದೆ. ಹಾಗಿದ್ರೆ ಕ್ಯೂ ಟರ್ಮ್ಸ್ ಅಂತ ಫಸ್ಟ್ ಕ್ಯೂ ಟರ್ಮ್ಸ್ ಅಂದರೆ ಎಸ್ ಕ್ಯೂ ಅಂತ ಹೇಳ್ತೀವಿ. ಎಸ್ ಕ್ಯೂ ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 63q minus 3q square ಅಂತ. 63q minus 3q square. ಹಾಗಿದ್ರೆ ಇಲ್ಲಿ ಕ್ಯೂ ವ್ಯಾಲ್ಯೂ ಎಸ್ ಕ್ಯೂ ಅಂತ ಹೇಳಿದರೆ ನಾವು ಇಲ್ಲಿ ಕ್ಯೂ ಇಸ್ ಈಕ್ವಲ್ ಟು 1 ಅಂತ ತಗೋಣ. ಹಾಗಿದ್ರೆ ಎಸ್ ಒನ್ ಇಸ್ ಈಕ್ವಲ್ ಟು 63 ಇಂಟು 1 ಮೈನಸ್ 3 ಇಂಟು ಕ್ಯೂ ವ್ಯಾಲ್ಯೂ 1 ಹಾಕಿದ್ರೆ 1 ಸ್ಕ್ವೇರ್. ಹಾಗಿದ್ರೆ 63 ಇಂಟು 1 ಇಸ್ 63 ಮೈನಸ್ 3. ಹಾಗಿದ್ರೆ 63 ಮೈನಸ್ 3 ಇಸ್ 60. ಅಂದರೆ ಎಸ್ ಒನ್ ಇಸ್ ಈಕ್ವಲ್ ಟು ಎಸ್ ಒನ್ ವ್ಯಾಲ್ಯೂ ಅಂದ್ರೂ ಎ ಒನ್ ಫಸ್ಟ್ ಟರ್ಮ್ ವ್ಯಾಲ್ಯೂ ಕೂಡ 1 ಆಗಿರುತ್ತೆ. ಹಾಗಿದ್ರೆ 60. ನೆಕ್ಸ್ಟು ಎಸ್ ಟು ಇಸ್ ಈಕ್ವಲ್ ಟು ಕ್ಯೂ ಇಸ್ ಈಕ್ವಲ್ ಟು 2 ತೊಗೊಳ್ಳೋಣ. ಹಾಗಿದ್ರೆ ಎಸ್ ಟು ಇಸ್ ಈಕ್ವಲ್ ಟು 63 ಇಂಟು 2 ಮೈನಸ್ 3 ಇಂಟು ಕ್ಯೂ ವ್ಯಾಲ್ಯೂನ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ 2 ಸ್ಕ್ವೇರ್. 63 ಇಂಟು 2 126 ಮೈನಸ್ 3 ಇಂಟು 2 ಸ್ಕ್ವೇರ್ ಇಸ್ 4. 126 ಮೈನಸ್ 12. ಹಾಗಿದ್ರೆ ಎಸ್ ಟು ಇಸ್ ಈಕ್ವಲ್ ಟು 126 ಮೈನಸ್ 12 ಇಸ್ ಈಕ್ವಲ್ ಟು 114 ಆಯಿತು. ಹಾಗಿದ್ರೆ ಎಸ್ ಟು ನಾವು ಹೀಗೂ ಬರೀಬೋದು. ಎಸ್ ಟು ಇಸ್ ಈಕ್ವಲ್ ಟು ಸಮ್ ಆಫ್ ಟೂ ಟರ್ಮ್ಸ್. ಎಸ್ ಟು ಮೀನಿಂಗ್ ಸಮ್ ಆಫ್ ಟೂ ಟರ್ಮ್ಸ್. ಹಾಗಿದ್ರೆ ಸಮ್ ಆಫ್ ಟೂ ಟರ್ಮ್ಸ್ ಫಸ್ಟ್ ಟರ್ಮ್ ಎ ಒನ್, ಸೆಕೆಂಡ್ ಟರ್ಮ್ ಎ ಟು. ಆಲ್ರೆಡಿ ನಾವು ಎ ಒನ್ ಅನ್ನು ಫೈಂಡ್ ಔಟ್ ಮಾಡಿದ್ವಿ. ಏನಿದೆ ಎ ಒನ್ ಇಸ್ ಈಕ್ವಲ್ ಟು 60. ಹಾಗಿದ್ರೆ ಎಸ್ ಟು ಇಸ್ ಈಕ್ವಲ್ ಟು 114 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಸ್ ಟು ಇಸ್ ಈಕ್ವಲ್ ಟು 114 ಇಸ್ ಈಕ್ವಲ್ ಟು ಎ ಒನ್ ಇಸ್ ಈಕ್ವಲ್ ಟು 60 ಪ್ಲಸ್ ಎ ಟು ವ್ಯಾಲ್ಯೂ ಗೊತ್ತಿಲ್ಲ. ಹಾಗಿದ್ರೆ ಎ ಟು ಇಸ್ ಈಕ್ವಲ್ ಟು 114 ಮೈನಸ್ 60 ಇಸ್ ಈಕ್ವಲ್ ಟು ಎ ಟು ಇಸ್ ಈಕ್ವಲ್ ಟು 54. ಹಾಗಿದ್ರೆ ಎ ಒನ್ ಆ್ಯಂಡ್ ಎ ಟು ವ್ಯಾಲ್ಯೂ ಗೊತ್ತಿದ್ರೆ ನಾವು ಕಾಮನ್ ಡಿಫ್ರೆನ್ಸನ್ನು ಹೇಳ್ಬೋದು. ಹಾಗಿದ್ರೆ ಕಾಮನ್ ಡಿಫ್ರೆನ್ಸ್ ವ್ಯಾಲ್ಯೂ ಡಿ ಇಸ್ ಈಕ್ವಲ್ ಟು ಫಾರ್ಮುಲಾ ಇದೆ ಎ ಟು ಮೈನಸ್ ಎ ಒನ್. ಎರಡನೇ ಟರ್ಮಲ್ಲಿ ಒಂದನೇ ಟರ್ಮನ್ನು ಮೈನಸ್ ಮಾಡಿದರೆ ನಮಗೆ ಕಾಮನ್ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಗೊತ್ತಾಗುತ್ತೆ. ಹಾಗಿದ್ರೆ ಎ ಟು ವ್ಯಾಲ್ಯೂ 54 ಮೈನಸ್ ಎ ಒನ್ ವ್ಯಾಲ್ಯೂ 60 ಇಸ್ ಈಕ್ವಲ್ ಟು, ಹಾಗಿದ್ರೆ ಡಿ ಇಸ್ ಈಕ್ವಲ್ ಟು ಮೈನಸ್ 6. ಹಾಗಿದ್ರೆ ನಾವಿಲ್ಲಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಪಿ ಅಂತ ಕೇಳಿದರೆ, ಹಾಗಿದ್ರೆ ಎ ಎನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಅಪ್ಲೈ ಮಾಡೋಣ. ಹಾಗಿದ್ರೆ ಎ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಪಿ ಇಸ್ ಈಕ್ವಲ್ ಟು ಮೈನಸ್ 60 ಅಂತ. ಎ ಪಿ ಇಸ್ ಈಕ್ವಲ್ ಟು ಮೈನಸ್ 60 ಹೇಳಿದ್ದಾರೆ. ಇಫ್ ದಿ ಪಿ ಟರ್ಮ್ ಈಸ್ ಮೈನಸ್ 60, ಫೈಂಡ್ ದಿ ವ್ಯಾಲ್ಯೂ ಆಫ್ ಪಿ ಅಂತ ಹೇಳಿದ್ರೆ, ಹಾಗಿದ್ರೆ ಎ ಪಿ ಇಸ್ ಈಕ್ವಲ್ ಟು ಮೈನಸ್ 60. ಎ ಪಿಯನ್ನು ಹೀಗೂ ಬರೀಬೋದು. ಎ ಪ್ಲಸ್ ಎನ್ ಇದ್ದಲ್ಲಿ ಪಿ ಇದೆ ಅಷ್ಟೇ. ಪಿ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಮೈನಸ್ 60. ಹಾಗಿದ್ರೆ ಎ ವ್ಯಾಲ್ಯೂ, ಎ ಮೀನ್ಸ್ ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ ಟು ಕಂಡಿದ್ದೀವಿ. ಎ ಇಸ್ ಈಕ್ವಲ್ ಟು ಇಲ್ಲಿ ಡಿ ಇಸ್ ಈಕ್ವಲ್ ಟು ಮೈನಸ್ 6 ಆ್ಯಂಡ್ ಎ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ 60 ಇದೆ. ಹಾಗಿದ್ರೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಇಸ್ ಈಕ್ವಲ್ ಟು 60 ಪ್ಲಸ್ ಪಿ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಡಿಫ್ರೆನ್ಸ್ ಇಸ್ ಮೈನಸ್ 6 ಇಸ್ ಈಕ್ವಲ್ ಟು ಮೈನಸ್ 60. 60 ಪ್ಲಸ್ ಮೈನಸ್ 6 ಇಂಟು ಪಿ ಮೈನಸ್ 6p minus into minus plus 6 is equal to minus 60. 60 plus 6 66 minus 6p is equal to minus 60. ಹಾಗಿದ್ರೆ minus 6p is equal to minus 60 plus 66 ಇರೋದು minus 66 ಆಗುತ್ತೆ. ಹಾಗಿದ್ರೆ minus 6p is equal to minus 6p is equal to minus 126. ಹಾಗಿದ್ರೆ ಮೈನಸ್ ಮೈನಸ್ ಏಟ್ ಕ್ಯಾನ್ಸಲ್ ಮಾಡೋಣ. ಹಾಗಿದ್ರೆ 6p is equal to 126. p is equal to 126 ಡಿವೈಡೆಡ್ ಬೈ 6. ಹಾಗಿದ್ರೆ p ವ್ಯಾಲ್ಯೂ 21 ಆಗುತ್ತೆ. ಅಂದರೆ ಫೈಂಡ್ ದಿ ವ್ಯಾಲ್ಯೂ ಆಫ್ p ಅಂತ ಹೇಳಿದ್ರು. p is equal to 21 ಆಗುತ್ತೆ. ನೆಕ್ಸ್ಟು ಫೈಂಡ್ ದಿ ವ್ಯಾಲ್ಯೂ ಆಫ್ p ಆ್ಯಂಡ್ ಆಲ್ಸೋ ಫೈಂಡ್ ದಿ 11th ಟರ್ಮ್ ಆಫ್ ದಿಸ್ ಎ ಪಿ ಅಂತ ಹೇಳಿದೆ. 11th ಟರ್ಮ್ ಆಫ್ ಎ ಪಿ ಅಂದರೆ ಎ 11 is equal to ಅಂತ ಹೇಳಿದ್ರೆ, 11th ಟರ್ಮನ್ನು ಹೇಗೆ ಬರಿಬೋದು ನಾವು? ಎ 11 is equal to a ಪ್ಲಸ್ 10d. ಹಾಗಿದ್ರೆ ಎ 11 is equal to 11th ಟರ್ಮ್ ಆಫ್ ಎ ಪಿ is equal to ಎ ಈಸ್ ಫಸ್ಟ್ ಟರ್ಮ್ 60 10 ಇಂಟು ಡಿ ವ್ಯಾಲ್ಯೂ ಡಿ ಈಸ್ ಈಕ್ವಲ್ ಟು ಮೈನಸ್ 6 ವ್ಯಾಲ್ಯೂ ಬಂದಿದೆ. ಹಾಗಿದ್ರೆ 60 ಪ್ಲಸ್ ಇಂಟು ಮೈನಸ್ 10 ಇಂಟು 6 60. ಹಾಗಿದ್ರೆ 60 ಮೈನಸ್ 60 0. ಹಾಗಿದ್ರೆ 11th ಟರ್ಮ್ ಆಫ್ ದಿಸ್ ಎ ಪಿ ಈಸ್ 0. ಥ್ಯಾಂಕ್ ಯು.